ನಮಸ್ಕಾರ. ದುಡ್ಡಿನ ಸಮಸ್ಯೆಗೆ, ಸಾಲಬಾಧೆ ಸಮಸ್ಯೆಗೆ ಜಗತ್ತಿನ ಸರ್ವಶ್ರೇಷ್ಠ ಅದ್ಭುತವಾದ 3 ಪರಿಹಾರಗಳು ಹೇಳ್ತಾ ಹೋಗ್ತೀನಿ. ಮೊದಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಪ್ರತಿ ವೀಡಿಯೋಸ್ ಕೂತ್ಕೊಂಡು ನೋಡಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ನೋಡ್ರಿ, ಇವತ್ತು ಮನುಷ್ಯನಿಗೆ ದುಡ್ಡಿಲ್ಲ ಅಂದರೆ ಆಟ ನಡೆಯಲ್ಲ. ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಉಸಿರು ಇರೋವರೆಗೂ ಆರೋಗ್ಯ ಇರಲೇಬೇಕು. ಉಸಿರು ಹೋಗೋವರೆಗೂ ಪರ್ಸಲ್ಲಿ, ಜೇಬಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಗಲ್ಲಾಪೆಟ್ಟಿಗೆಯಲ್ಲಿ, ಮನೆಯಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ದುಡ್ಡಿದ್ರೇ ಆಟ. ಅರ್ಥ ಆಯ್ತಾ? ಇಲ್ಲಿ ಇವಾಗ ಸಿಕ್ಕಾಬಟ್ಟೆ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ. ಮೈ ತುಂಬ ಸಾಲಗಳು, ಲಕ್ಷಗಟ್ಟಲೆ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ. ಅಥವಾ ಇನ್ನೊಬ್ಬರಿಗೆ, ಬೇರೆಯವರಿಗೆ ದುಡ್ಡು ಕೊಡಿಸಿ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ. ಶ್ಯೂರಿಟಿಗಳು ಕೊಟ್ಟು ಸಾಲಗಾರ ಆಗ್ಬಿಟ್ಟಿರ್ತೀರ. ಇನ್ನೊಂದೇನು ಗೊತ್ತಾ, ಇದು ಕಲಿಯುಗ. ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು. ಸೈಟ್ ಬೇಕು, ಮನೆ ಬೇಕು, ಅಪಾರ್ಟ್ಮೆಂಟ್ ಬೇಕು, ಡೂಪ್ಲೆಕ್ಸ್ ಹೌಸ್ಗಳು ಬೇಕು, ಕಾರುಗಳು ಬೇಕು, 1/4 kg ಅರ್ಧ kg ಬಂಗಾರ ಬೇಕು. ಮಕ್ಕಳನ್ನೆಲ್ಲ ಲಕ್ಷಗಟ್ಟಲೆ ಸ್ಕೂಲು ಕಾಲೇಜುಗಳಿಗೆ ಓದ್ಸೋಕ್ಕೆ ದುಡ್ಡು ಬೇಕು. ಮದುವೆ ಮಾಡೋಕ್ಕೆ ಮಕ್ಕಳಿಗೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಟೂರ್ ಹೋಗೋಕ್ಕೆ ಬೇಕು, ಪಿಕ್ನಿಕ್ ಹೋಗೋಕ್ಕೆ ಬೇಕು. ದುಡ್ಡಿದ್ರೆ ತಾನೇ ಇವತ್ತು ಹೆಣ್ಣು ಕೊಡೋದು. ಅಂಥ ಕಾಲ ಬಂದ್ಬಿಟ್ಟಿದೆ. ಎಷ್ಟೋ ಮದುವೆ ಆಗ್ತಿಲ್ಲ ಅಂತಾರೆ. ಲಕ್ಷಗಟ್ಟಲೆ ದುಡಿದ್ರೆ ಮಾತ್ರ ಹೆಣ್ಣು ಕೊಡೋದು ಅಂಥ ಕಾಲ ಬಂದ್ಬಿಟ್ಟಿದೆ. ಇಲ್ಲಾಂದರೆ ಅವರೂ ಕೊಡಲ್ಲ. ನೋಡ್ರಿ, ಎಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ, ಇನ್ನು ಹೋಗ್ತಾ ಇನ್ನೊಂದು 10 ವರ್ಷ, 15 ವರ್ಷ, 20 ವರ್ಷ ಹೋಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ದುಡ್ಡಿನ ಸಮಸ್ಯೆ. ಎಷ್ಟು ದುಡಿದ್ರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಏನು ಮಾಡಲಿ ಅಂತ ಎಲ್ಲ ರಾಶಿ ನಕ್ಷತ್ರದವರು ವಿಲ ಒದ್ದಾಡ್ತಿರ್ತಾರೆ. ಅದಕ್ಕೆ ಈ 3 ಅದ್ಭುತ ಪರಿಹಾರ ಯಾವ್ಯಾವಪ್ಪ ಅಂತಂದರೆ, ಮೊದಲೇ ಪರಿಹಾರ, ಪ್ರತಿ ಗುರುವಾರ ರಾತ್ರಿ 12 ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ. ಪ್ರತಿ ಗುರುವಾರ ರಾತ್ರಿ 12 ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ. ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ, ಜೊತೆಗೆ ಶ್ರೀ ಸೂಕ್ತಂನ 2 ಬಾರಿ ಪಠಣೆ ಮಾಡಿ. ಓಕೆನಾ? ಇದನ್ನು ನಿಮ್ಮನೆ ದೇವ್ರ ಮನೆಯಲ್ಲನ್ನ ಮಾಡಿ, ಹಾಲಲ್ಲನ್ನ ಮಾಡಿ, ಬೆಡ್ರೂಮಲ್ಲನ್ನ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಮುಂದೆ ಒಂದು ತುಪ್ಪದ ದೀಪ, 2 ತುಪ್ಪದ ದೀಪ ಹಚ್ಕೊಂಡು ಸಂಕಲ್ಪ ಮಾಡಿಕೊಂಡು ಮಾಡಿ. 2ನೇದು ಪರಿಹಾರ ಬಂದು, ನಿಮ್ಮ ಮನೆ ಮುಂದೆ ಹೊರಗಡೆ ಈಶಾನ್ಯ ಮೂಲೆಗೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದು ರುದ್ರಾಕ್ಷಿ ಗಿಡನ ಬೆಳೆಸ್ತಾ ಬನ್ನಿ. ಅಲ್ಲಿ ಪ್ರತಿ ಸೋಮವಾರ, ಪ್ರತಿ ಗುರುವಾರ ಅದ್ರ ಮುಂದೆ ತುಪ್ಪದ ದೀಪ ಹಚ್ಬಿಟ್ಟು ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಇನ್ನು 3ನೇ ಪರಿಹಾರ ಏನಪ್ಪ ಅಂತಂದರೆ, ಈಗ ನಾಳೆ ಅಮಾವಾಸ್ಯೆ ಶನಿವಾರ. ಈ ರೀತಿ ಅಮಾವಾಸ್ಯೆ ಶನಿವಾರ ಬಂದಾಗ ನಿಮ್ಮೂರುಗಳಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದ್ದರೆ, ಅಥವಾ ಮಹಾರಾಷ್ಟ್ರದ ಶನಿಸಿಂಗನಾಪುರ, ಅಥವಾ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಾವಗಡದಲ್ಲೇ ಬರುತ್ತೆ ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಂಥ ಪವರ್ಫುಲ್ ಶನೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ 1 ತೆಂಗಿನಕಾಯಿ, 2 ಬಾಳೆಹಣ್ಣು, ಕಪ್ಪು ಎಳ್ಳು, ಕಪ್ಪು ವಸ್ತ್ರ, ಎಳ್ಳೆಣ್ಣೆ ಪಾಕೆಟು, ಯಥಾ ದಕ್ಷಿಣೆ ಇಟ್ಟುಬಿಟ್ಟು ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರನ ಅರ್ಧ ಗಂಟೆ ಅನ್ಲಿಮಿಟೆಡ್ ಪಠಣೆ ಮಾಡಿ, ಅಲ್ಲಿ ಎಳ್ಳು ಬತ್ತಿ ಎಲ್ಲ ಹಚ್ಚಿಬಿಟ್ಟು ಶನೇಶ್ವರ ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ದಾನವಾಗಿ ಕೊಟ್ಬಿಡಿ. ಈ 3 ಪರಿಹಾರಗಳು ನೀವು ಮಾಡ್ತಾ ಬಂದಲ್ಲಿ ಖಂಡಿತವಾಗಲೂ ಎಂಥ ದುಡ್ಡಿನ ಸಮಸ್ಯೆ ಇದ್ದರೂ, ಎಂಥ ಹಣಕಾಸಿನ ಸಮಸ್ಯೆ ಇದ್ದರೂ, ಎಂಥ ಸಾಲಬಾಧೆ ಸಮಸ್ಯೆಗಳಿದ್ದರೂ ಖಂಡಿತವಾಗ್ಲೂ ನಿವಾರಣೆ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡ್ತೀರಾ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ. ಇನ್ನು
ನೋಡ್ರಿ, ಜಾತಕದಲ್ಲಿ ಹೇಳೋದಾದರೆ ಯಾವುದೇ ಲಗ್ನ ಆಗಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಜೊತೆಗೆ 4ನೇ ಮನೆ ಬಂದಿದ್ದರೆ ಮಾತ್ರ ಸಿಕ್ಕಾಬಟ್ಟೆ ದುಡ್ಡು, ಲಕ್ಷಗಟ್ಟಲೆ ದುಡ್ಡು, ಕೋಟಿಗಟ್ಟಲೆ ದುಡ್ಡು. ಅದೇ ಏನನ್ನ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಇವೆಲ್ಲ ಬಂದ್ಬಿಡ್ತು ಅಂದರೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆಗಳು. ಅರ್ಥ ಆಯ್ತಾ? ಈ ಗಂಡ ಹೆಂಡ್ತಿ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಹೋಗ್ಬಿಡುತ್ತೆ. ಇದಕ್ಕೆ 6ನೇ ಮನೆಯೂ ಆಡಪ್ಪಾಗ್ಬಿಟ್ರೆ ಮುಗಿದೋಯ್ತು. ಭಾಳ ಕಷ್ಟ. ಅನಾರೋಗ್ಯದ ಸಮಸ್ಯೆಗಳು, ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಈ ಒಂದು ಲಕ್ಷಣಗಳು ಈ ಒಂದು ದಶಾಭುಕ್ತಿಗಳಲ್ಲಿ ಬಂದ್ಬಿಡುತ್ತೆ. ಎಚ್ಚರ. ಈ 3 ಪರಿಹಾರಗಳು ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಇಟ್ಕೊಳ್ಳಿ, ಲೈಫಲ್ಲಿ ಎಕ್ಸಲೆಂಟಾಗಿ ಆಗೇ ಆಗ್ತೀರಾ. ನಮಸ್ಕಾರ.